ರೂಬಿ ತಗೊಂಬ ರೂಬಿ. ಅಪ್ಪ ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಿಗ್ಗೆ ಈ ಬಣ್ಣಿ ಎಲ್ಲ ಸರಿದು ಸೂರ್ಯ ಇವಾಗ ಮೂಡ್ತಾ ಇದ್ದ. ಅದಕ್ಕೆ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲೇ ಹೊಲದಲ್ಲಿ ನಮ್ಮ ತಂದೆ ಕೂಡ ಕೆಲಸ ಮಾಡ್ತಾಯಿದ್ರು. ಅಪ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಕರೆದೆ, ನೋಡಿದ್ರು. ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಮನೆಗೆ ಬಂದೆ. ಈ ಹೂ ತುಂಬಾ ಚೆನ್ನಾಗಿದೆ. ಕಂಟಿನ್ಯೂ ಹೂ ಹಾಗೇ ಇರುತ್ತೆ. ಈ ಗಿಡದಲ್ಲಿ ಯಾವತ್ತೂ ಹೂ ಇರದೆ ನಾನು ನೋಡೇ ಇಲ್ಲ. ಕಂಟಿನ್ಯೂ ಹೂ ಇರುತ್ತೆ. ಅದು ಯಾವ ಗಿಡ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ಯಾವ ಹಣ್ಣು ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಇದು ನಮ್ಮ ಸೈಡು ಬೆಲ್ಲದ ಹಣ್ಣು ಮತ್ತು ಬೆಳ್ಳುಳ್ಳಿ ಕಾಯಿ ಮತ್ತು ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಕರೀತಾರೆ. ತುಂಬಾ ರುಚಿಯಾಗಿರುತ್ತೆ, ಹುಳಿಯಾಗಿರುತ್ತೆ. ಅದನ್ನೆಲ್ಲ ತೆಗೆದು ಒಳಗಿಂದೆಲ್ಲ ತಿರುಳು ತೆಗೆದು ಅದಕ್ಕೊಂದು ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಕಲಿಸಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಿಂದರೆ. ಈ ಬೇಲದ ಹಣ್ಣು ಕಫ ಕಡಿಮೆ ಮಾಡಲು ಮನೆಮದ್ದಾಗಿಯೂ ಕೆಲಸ ಮಾಡುತ್ತದೆ. ಇದರ ಸಮ ಪ್ರಮಾಣ ಕಲ್ಲಸಕ್ಕರೆಯನ್ನು ಉಪಯೋಗಿಸಿ ಇದನ್ನು ಸೇವನೆ ಮಾಡಬೇಕು. ಇಲ್ಲಿ ಹೇರಳವಾದ ಪೌಷ್ಟಿಕಾಂಶಗಳಿವೆ. ಕ್ಯಾಲ್ಸಿಯಂ, ಕಬ್ಬಿನಾಂಶ, ಸಿಟ್ರಿಕ್ ಆಮ್ಲ ಸಹಿತ ಅನೇಕ ರೀತಿಯ ಪೌಷ್ಟಿಕ ಪದಾರ್ಥಗಳು ಸಮೃದ್ಧವಾಗಿ ತುಂಬಿದೆ. ಈ ಬೇಲದ ಹಣ್ಣು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತದೆ ಮತ್ತು ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ. ಈ ಹಣ್ಣನ್ನು ಸತತವಾಗಿ ನಿಯಮಿತವಾಗಿ ಸೇವಿಸುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಮಾರ್ಕೆಟಿಗೆ ಹೋಗಿ ಅಣ್ಣ ಮತ್ತು ಅಪ್ಪ ಟೊಮೆಟೊ ಹೊಡೆದಿದ್ರು. ಆ ಟೊಮೆಟೊ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಟೊಮೆಟೊ. ಎಷ್ಟೊಂದು ತುಂಪಾಗಿ ಬಂದಿದೆ. ಹಾಗೆ ನಮ್ಮ ರೂಬಿ ಒಂದು ಟೊಮೆಟೊ ತೊಗೊಂಡು ತಿಂತಾ ಇತ್ತು. ಅದನ್ನು ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಮುಚ್ಚಿಟ್ಕೊಂಡು ಟೊಮೆಟೊ ತಿಂತಾ ಇದೆ. ಟೊಮೆಟೊ ತರಕಾರಿಗಿಂತಂತೂ ತುಂಬಾ ಇಷ್ಟ. ಈ ಸಲ ಪೇರು ಹಣ್ಣಲ್ಲಿ ತುಂಬಾ ಕಾಯಿ ಬಿಟ್ಟಿತ್ತು. ಅದರಲ್ಲಿ ಸ್ವಲ್ಪ ಸುಮಾರಾಗಿದ್ದ ಹಣ್ಣುಗಳನ್ನು ಕಿತ್ತು ಚಲೋ ಅಂತ ಪೇರು ಹಣ್ಣು ಬಿಟ್ಟಿವಿ. ಇನ್ನು ನಮ್ಮ ರೂಬಿ ಟೊಮ್ಯಾಟೊ ತಿನ್ನೋದು ಮುಗ್ದೇ ಇಲ್ಲ. ನೋಡಿ ಎಷ್ಟೊಂದು ತಿಂತಿದ್ದಾಳೆ. ಹಾಗೆ ಒಂದು ಸ್ವಲ್ಪ ಹೋಗಿ ಕುತ್ಕೊಂಡು ಬರೋಣ ಅಂತ ಹೋಗ್ಬೋದು. ತುಂಬಾ ಚೆಂಡು ಹೂವಿನ ಅಂತ ಕಲ್ಲಂಗಡಿ ಹಾಕಿದ್ದೀವಿ ಅಲ್ಲ, ಅಲ್ಲಿ ತುಂಬಾ ಚೆಂಡು